ಎಲ್ಲ ಒಂದು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ 8ನೇ ತರಗತಿ FF4 ಎಕ್ಸಾಮ್ಗೆ ಫಾರ್ಮೇಟಿವ್ ಅಸೆಸ್ಮೆಂಟ್ 4ಗೆ ಇಂಗ್ಲೀಷ್ ವಿಷಯದ ಒಂದು ಪ್ರಶ್ನೆ ಪತ್ರಕ್ಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ನಿಮ್ಮ ಒಂದು FF4 ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ ಯಾವುದು ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ರೀತಿ ಸ್ವಲ್ಪ ಪ್ಯಾಟರ್ನ್ ಕೂಡ ಸೇಮ್ ಇರ್ತದೆ. ಜೊತೆಗೆ ಕೆಲವೊಂದು ಕ್ವಶನ್ ರಿಪೀಟ್ ಆಗ್ಬೋದು. ರಿಪೀಟ್ ಆಗ್ತಾ ಅನ್ನೋಕ್ಕಿಂತ ತುಂಬಾ ಹೆಲ್ಪ್ಫುಲ್ ನಿಮ್ಮ FF4 ಎಕ್ಸಾಮ್ಗೆ. ಖಂಡಿತ ನೋಡ್ಕೊಳ್ಳಿ, ವಿತ್ ಆನ್ಸರ್ ಕೊಡ್ತೀನಿ, ಕಂಪ್ಲೀಟ್ ಆನ್ಸರ್ ಕೊಡ್ತೀನಿ. ಸೊ ಕೊನೆಯ ಸ್ವಲ್ಪ ನೋಡ್ಕೊಳ್ಳಿ, ನೋಡ್ತೀರಲ್ವಾ, ಕೊನೆಯ ಸ್ವಲ್ಪ ನೋಡ್ಕೊಳ್ಳಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಚಾನಲ್ ಬೇಕಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ರೀತಿ FF4 ಎಕ್ಸಾಮ್ಗೆ ಎಲ್ಲ ವಿಷಯದ್ದು ಕನ್ನಡ ಇಂಗ್ಲೀಷು ಪ್ರತಿಯೊಂದು ವಿಷಯದ್ದು ಕ್ವಶನ್ ಪೇಪರ್ ವಿತ್ ಆನ್ಸರ್ ಆಗ್ತವೆ. ಜಸ್ಟ್ FF4 ಮಾತ್ರವಲ್ಲ, ನಿಮ್ಮೊಂದು ಆನ್ಲೈನ್ ಎಕ್ಸಾಮ್ಗೆ ಪ್ರತಿಯೊಂದು ವಿಷಯದ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಮತ್ತು ಫಿಕ್ಸ್ ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಆಗ್ತವೆ. ಎಲ್ಲ ವಿಡಿಯೋಗಳು ಇದೊಂದು ಚಾನಲ್ ಬರ್ತವೆ. ಅವೆಲ್ಲ ಬೇಕು ಅಂತಂದರೆ ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ವಿಡಿಯೋಗಳು ಸಿಗ್ತವೆ. ಮಿಸ್ ಮಾಡ್ಕೊಂಡ್ರೆ ಎಲ್ಲ ಕಳ್ಕೊತೀರಾ. ಸೊ ತಪ್ಪದೇ ಮಾಡ್ಕೊಳ್ಳಿ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಬಿಟ್ಟು ಫ್ರೆಂಡ್ಸಿಗೆ ಶೇರ್ ಮಾಡಿ, ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ, ಸ್ವಲ್ಪ ಅವ್ರು ಕೂಡ ಹೆಲ್ಪ್ ಮಾಡಿ. ಮಾಡ್ತಿರಲ್ಲ, ಕಡ್ಡಾಯವಾಗಿ ಶೇರ್ ಮಾಡಿ. ಓಕೆ, ಬಾಯ್. ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಈಗೆಲ್ಲ ಹಾಕಿರ್ತೀನಿ ನೋಡಿ ಚಾನಲ್, ನಿಮಗೆ ಕನ್ನಡ ಇಂಗ್ಲೀಷ್ ಎಲ್ಲ ಹಾಕಿರ್ತೀನಿ. FF4 ಎಕ್ಸಾಮ್ಗೆ ನೋಡ್ಕೊಳ್ಳಿ, ಅವ್ನು ಕೂಡ ಅವ್ನು ನೋಡ್ಕೊಳ್ಳಿ, ತಪ್ಪದೆ ನೋಡ್ಕೊಳ್ಳಿ, ಹೆಲ್ಪ್ ಆಗ್ತವೆ ಎಕ್ಸಾಮ್ಗೆ. ಅದು FF4 ಆಗಿರ್ಬೋದು, ಅನುಲ್ ಆಗಿರ್ಬೋದು, ಹೆಲ್ಪ್ ಆಗ್ತವೆ, ನೋಡ್ಕೊಳ್ಳಿ. ಓಕೆ, ಫಾರ್ಮೇಟಿವ್ ಅಸೆಸ್ಮೆಂಟ್ 4 FF4 ಎಕ್ಸಾಮು. ಇದು ಕ್ವಶನ್ ಪೇಪರು. ನಾನು ವಿತ್ ಆನ್ಸರ್ ಹೇಳ್ತಾಗ್ತೀನಿ. ಜಸ್ಟ್ ಕ್ವಶನ್ ಪೇಪರ್ ಬೇಕನ್ನೋರು ಇದು ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟು ನಾನು ನಿಮಗೆ ಕಂಪ್ಲೀಟ್ ಆನ್ಸರ್ ಕೊಡ್ತೀನಿ. ನೋಡ್ತಾ ಹೋಗೋಣ. ಫಾರ್ಮೇಟಿವ್ ಅಸೆಸ್ಮೆಂಟ್ 4 2025 ಕ್ಲಾಸು 8th ಸಬ್ಜೆಕ್ಟು ಇಂಗ್ಲೀಷು. ಮಾರ್ಕ್ಸು 20 ಮಾರ್ಕ್ಸ್ ಎಕ್ಸಾಮ್ ಬರ್ತದೆ. ಸೆಕೆಂಡ್ ಮೇನು ಅಂದರೆ ಫಸ್ಟ್ ಮೇನ್ ಆಗಬೇಕು. ಇದು ಫಸ್ಟ್ ಮೇನು ಡೂ ಆ್ಯಸ್ ಡೈರೆಕ್ಟೆಡ್ ಇರ್ತವೆ. ನಿಮಗೆ ಟೋಟಲಾಗಿ 4 ಕ್ವಶನ್ ಇರ್ತವೆ. ಡೂ ಆ್ಯಸ್ ಡೈರೆಕ್ಟೆಡು ಕ್ವಶನ್ ನೋಡಿ. ದ ಬುಕ್ ಈಸ್ ಡ್ಯಾಶ್ ದ ಟೇಬಲ್. ಏನಾಗ್ತದೆ ಸರಿಯಾದ ಉತ್ತರ ಆಪ್ಷನ್ ಎ, ಆನ್ ದ ಟೇಬಲ್ ಆಗಬೇಕು. ಅದು ದ ಬುಕ್ ಈಸ್ ಆನ್ ದ ಟೇಬಲ್ಲು. ಇನ್ನು ಕ್ವಶನ್ ನಂಬರ್ 2, ದ ಅಪೋಸಿಟ್ ಆಫ್ ಫಾಸ್ಟ್ ಈಸ್. ದ ಅಪೋಸಿಟ್ ಆಫ್ ಫಾಸ್ಟ್ ಈಸ್ ಏನಾಗ್ತದೆ? ಫಾಸ್ಟ್ ಅನ್ನೋದು ಅಪೋಸಿಟ್ ವರ್ಡು ಸ್ಲೋ ಆಗ್ತದೆ. ಸ್ಲೋ ಫಾಸ್ಟ್, ಫಾಸ್ಟ್ ಸ್ಲೋ. ಸೊ ದ ಅಪೋಸಿಟ್ ವರ್ಡು ಕೇಳ್ಬೋದು ನಿಮಗೆ ಎಕ್ಸಾಮ್ನಲ್ಲಿ. ಇಂಪಾರ್ಟೆಂಟು, ನೋಡ್ಕೊಳ್ಳಿ ಚೆನ್ನಾಗಿ. ನಂತರ ಕ್ವಶನ್ ನಂಬರ್ 4 3 ಆಗಬೇಕು. ಸ್ವಲ್ಪ ನಂಬರ್ ಚೇಂಜಸ್ ಆಗಿವೆ, ನೋಡ್ಕೊಳ್ಳಿ ಚೆನ್ನಾಗಿ. ಕ್ವಶನ್ ಮಾತ್ರ ಅಬ್ಸರ್ವ್ ಮಾಡಿ, ನಂಬರ್ ನೋಡ್ಕೋಬೇಡಿ. ದ ಸಿನೋನಿಮ್ ಆಫ್ ಹ್ಯಾಪಿ ಈಸ್. ಸಿನೋನಿಮ್ ಕೇಳಿದರೆ ಹ್ಯಾಪಿ ಅನ್ನೋದು ಏನಾಗ್ತದೆ? ಜಾಯ್ಫುಲ್ ಆಗ್ತದೆ. ಜಾಯ್ಫುಲ್ ಅನ್ನೋದು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 4, ಎ ಪರ್ಸನ್ ಹೂ ಟ್ರಾವೆಲ್ಸ್ ಇನ್ ಸ್ಪೇಸ್ ಈಸ್ ಕಾಲ್ಡ್. ಯಾರು ಸ್ಪೇಸಲ್ಲಿ ಟ್ರಾವೆಲ್ ಮಾಡ್ತಾರೆ ಅವ್ರಿಗೆ ಎಂತ ಕರೀತಾರೆ ಅಂತ ಕೇಳಿದರೆ ಅವ್ರಿಗೆ ಎಂತ ಕರೀತಾರೆ? ಆಪ್ಷನ್ ಸಿ, ಅಸ್ಟ್ರೋನಾಟ್ ಅಂತ ಕರೀತಾರೆ. ಅಸ್ಟ್ರೋನಾಟ್ ಅನ್ನೋದು ಸರಿಯಾದ ಉತ್ತರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟು ಕ್ವಶನ್ ನಂಬರ್ 5, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ ಅ 2 ಸಿಲೆಬಲ್. ಇಂಪಾರ್ಟೆಂಟು, 2 ಸಿಲೆಬಲ್ ಕೇಳ್ತಾರೆ, ನೋಡ್ಕೊಳ್ಳಿ. ಇಲ್ಲಿ 4 ಕೊಟ್ಟಿದ್ದಾರೆ. ಪಾರ್ಕು, ಫ್ಯಾಮಿಲಿ, ಪೆನ್ಸಿಲ್ಲು, ಕಾರು. ನೋಡಿ, ಪಾರ್ಕ್ ಅನ್ನೋದು 1 ಸಿಲೆಬಲು. ಫ್ಯಾಮಿಲಿ ಇಲ್ಲಿ ಏನಾಗ್ತದೆ? ಸರಿಯಾದ ಉತ್ತರ ಯಾವುದು ಕೇಳಿದ್ದಾರೆ? 2 ಸಿಲೆಬಲ್ ಕೇಳಿದ್ದಾರೆ. ಪೆನ್ಸಿಲ್ ಅನ್ನೋದು 2 ಸಿಲೆಬಲ್ ಆಗ್ತದೆ. ಸರಿಯಾದ ಪೆನ್ಸಿಲ್ಲು. ನಂತರ ಥರ್ಡ್ ಮೇನು, ಆನ್ಸರ್ ದ ಫಾಲೋಯಿಂಗ್ ಇನ್ 2-3 ಸೆಂಟೆನ್ಸು. 2-3 ಸೆಂಟೆನ್ಸು. ಇದು ಬಂದು 2 ಮಾರ್ಕ್ಸಸ್ಸು. ಎಷ್ಟು ಇರ್ತವೆ? ಟೋಟಲಾಗಿ 4 ಇರ್ತವೆ. ಟೋಟಲಾಗಿ 8 ಮಾರ್ಕ್ಸು. ಪ್ರತಿಯೊಂದಕ್ಕೂ 2 ಅಂಕ. ಈಚ್ ಕ್ವಶನ್ ಕ್ಯಾರೀಸು 2 ಮಾರ್ಕ್ಸು. ಕ್ವಶನ್ ನಂಬರ್ 10 ನೋಡಿ. ವೈ ಡಿಡ್ ದ ಎಂಪರರ್ ಪ್ರೆಟೆಂಡ್ ಟು ಸಿ ದ ಕ್ಲಾತ್ಸ್ ದ ಸ್ಟ್ರೇಂಜರ್ಸ್ ಹ್ಯಾಡ್ ಮೇಡ್. ಆನ್ಸರ್ ನೋಡಿ. ದ ಎಂಪರರ್ pretended to see the clothes because he feared being seen as foolish or unfit to rule. ಸೊ ಇಷ್ಟು ಬರ್ತದೆ ನಮಗೆ 2 ಮಾರ್ಕ್ಸ್ ಇರ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 11, 11ನೇ ಪ್ರಶ್ನೆ. ಮೆನ್ಷನ್ ಎ ಫ್ಯೂ ಟಾಸ್ಕ್ ವಿಚ್ ಮಷೀನ್ಸ್ ಕ್ಯಾನ್ ಪರ್ಫಾರ್ಮ್ ಫಾರ್ ಹ್ಯೂಮನ್ಸು. ಆನ್ಸರ್ ನೋಡಿ. ಮಷೀನ್ಸ್ ಕ್ಯಾನ್ ಡೂ ದ ವರ್ಕ್ ಆಫ್ ಪುಲ್ಲಿಂಗ್, ಹಾಲಿಂಗ್, ಪುಷಿಂಗ್, ಲಿಫ್ಟಿಂಗ್, ಡ್ರೈವಿಂಗ್, ಪ್ರಿಂಟಿಂಗ್, ಫ್ಲೋಟಿಂಗ್, ವೇಯಿಂಗ್, heating, lighting, running, jumping, flying, swimming, driving, seeing, hearing, counting, reading and writing. ಇವೆಲ್ಲ ಪಾಯಿಂಟ್ಸ್ ನೆನಪಿಟ್ಕೊಳ್ಳಿ. ಸೊ 2 ಮಾರ್ಕ್ಸ್ ಇರ್ತದೆ, ನೆನಪಿಟ್ಕೊಳ್ಳಿ ಚೆನ್ನಾಗಿ. ರಿಪೀಟ್ ಆಗ್ಬೋದು ಕ್ವಶನ್ಗಳು. ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಫಿಕ್ಸ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಓಕೆ, ಈ ರೀತಿ ಕ್ವಶನ್ ನೋಡ್ಕೊಳ್ಳಿ, ರಿಪೀಟ್ ಆಗ್ತಾ ಇರ್ತವೆ. ನಂತರ ಕ್ವಶನ್ ನಂಬರ್ 12, ವಾಟ್ ವೇರ್ ದ ಇನೋವೇಟಿವ್ ಟೆಕ್ನಿಕ್ಸ್ ಲಥರ್ ಬರ್ಬ್ಯಾಂಕ್ ಯೂಸ್ಡ್ ಇನ್ ಹೀಸ್ ಎಕ್ಸ್ಪೆರಿಮೆಂಟ್ಸ್. ವಾಟ್ ವೇರ್ ದ ಇನೋವೇಟಿವ್ ಟೆಕ್ನಿಕ್ಸ್ ಲುಥರ್ ಬರ್ಬ್ಯಾಂಕ್ ಯೂಸ್ಡ್ ಇನ್ ಹೀಸ್ ಎಕ್ಸ್ಪೆರಿಮೆಂಟ್ಸ್. ಆನ್ಸರ್ ನೋಡಿ. ಲುಥರ್ ಬರ್ಬ್ಯಾಂಕ್ ಯೂಸ್ಡ್ ಇನೋವೇಟಿವ್ ಟೆಕ್ನಿಕ್ಸ್ ಲೈಕ್ ಗ್ರಾಫ್ಟಿಂಗ್, ಹೈಬ್ರಿಡೈಸೇಷನ್ ಆ್ಯಂಡ್ ಸೆಲೆಕ್ಟಿವ್ ಬ್ರೀಡಿಂಗ್ ಟು ಡೆವಲಪ್ ನ್ಯೂಮೆರಿಯಸ್ ನ್ಯೂ ಪ್ಲ್ಯಾಂಟ್ ವೆರೈಟೀಸ್. ನೆಕ್ಸ್ಟು 13ನೇ ಕ್ವಶನು. ಕ್ವಶನ್ ನಂಬರ್ 13, ಹೌ ಡಿಡ್ ವ್ಯಾಲೆಂಟಿನಾ ಸಪೋರ್ಟ್ ಹೇರ್ ಮದರ್ ಇನ್ ಅರ್ನಿಂಗ್ ದೇರ್ ಲೆವ್ಲಿಹುಡ್ ಅಂತ ಕೇಳಿದ್ದಾರೆ. ಆನ್ಸರ್ ನೋಡಿ. ವ್ಯಾಲೆಂಟಿನಾ ವರ್ಕ್ ಆಟ್ ಎ ಟೈರ್ ಫ್ಯಾಕ್ಟ್ರಿ ಆ್ಯಂಡ್
textile mill and studied at the same time to support her family. Valentina worked at a tire factory, textile mill and studied at the same time to support her. ಈ ಪಾಯಿಂಟ್ಸ್ ನೆನಪಿಟ್ಕೊಳ್ಳಿ, ಇಂಪಾರ್ಟೆಂಟು. ನಂತರ ಕ್ವಶನ್ ಬಂದ್ಬಿಟ್ಟು ಕೋಟ್ ಫ್ರಮ್ ಮೆಮರಿ. ಲಾಸ್ಟ್ ಕ್ವಶನ್ನು ಕೋಟ್ ಫ್ರಮ್ ಮೆಮರಿ ಇರ್ತದೆ ನಿಮಗೆ. ಅಂದರೆ ಏನು, ಪದ್ಯವನ್ನು ಪೂರ್ಣಗೊಳಿಸುವಂಥದ್ದು. ಅರ್ಥ ಆಯ್ತಾ ಇಂಗ್ಲೀಷ್ನಲ್ಲಿ? ಸೊ ಕೋಟ್ ಫ್ರಮ್ ಅಂತ ಕರೀತೀರಾ. ಯಾವುದು ಕೊಡ್ಬೋದು, ಇದು ಫಿಕ್ಸ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾವ್ದು ಬೇಕಾದ್ರೂ ಬರ್ಬೋದು. ಸೊ ಇಂಪಾರ್ಟೆಂಟ್ ನೋಡಿ, ಆ ಸ್ಟಾಪ್ ಅನ್ನೋದು ಈ ಒಂದು ಪೊಯಮ್ ಇಂಪಾರ್ಟೆಂಟು. ಪೂರ್ತಿ ಪೊಯಮ್ ನೋಡ್ಕೊಳ್ಳಿ, ಇದೊಂದು ಪ್ಯಾರಾಗ್ರಾಫ್ ಮಾತಾಡಲ್ಲ, ಪೂರ್ತಿ ಪೊಯಮ್ ನೋಡ್ಕೊಳ್ಳಿ. ಒಂದು ಬರ್ಬೋದು, ಫಿಕ್ಸ್ ಬಂತ ಹೇಳೋಕ್ಕಾಗಲ್ಲ, ಇಂಪಾರ್ಟೆಂಟು. ಪೂರ್ತಿ ಪೊಯಮ್ ನೋಡ್ಕೊಳ್ಳಿ, ಹಾಕ್ಬೋದು 4 ಮಾರ್ಕ್ಸ್ಗೆ. ನಿಮ್ಮ ಸ್ಕೂಲಲ್ಲಿ ಕೇಳ್ಕೊಳ್ಳಿ. ಸೊ ಅವರು ಯಾವ ರೀತಿ ಪ್ಯಾಟರ್ನ್ ತೆಗಿತಾರೆ ಗೊತ್ತಿಲ್ಲ, ಬಟ್ ಆಲ್ಮೋಸ್ಟು ಇದೇ ಪ್ಯಾಟರ್ನಲ್ಲಿ ಬರ್ತದೆ. ಓಕೆ, ಕೇಳ್ಕೊಳ್ಳಿ. ಯಾವುದಕ್ಕೂ ಅವರು ಪೊಯಮ್ ಹಾಕ್ತಾರಾ ಅವನ್ನೆಲ್ಲ ಕೇಳ್ಕೊಳ್ಳಿ. ಯಾವ ಗ್ರಾಮರ್ ಹಾಕ್ತಾರೆ, ಸಿನೋನಿಮ್ ಹಾಕ್ತಾರಾ, ಆ್ಯಂಟೋನಿಮ್ ಹಾಕ್ತಾರಾ, ಇವನ್ನೆಲ್ಲ ಕೇಳ್ಕೊಳ್ಳಿ. ಸೊ ಹೇಳ್ತಾರೆ ನಿಮಗೆ ಯಾವ ರೀತಿ ಯಾವ ಪ್ಯಾಟರ್ನಲ್ಲಿ ಕ್ವಶನ್ ಬರ್ತದೆ ಅಂತ. ಸೊ ಅದು ನೋಡ್ಕೊಳ್ಳಿ ಚೆನ್ನಾಗಿ. ಸೊ ಎಷ್ಟು 20 ಮಾರ್ಕ್ಸ್ ಕ್ವಶನ್ ಬರ್ತದೆ. ಇನ್ನೊಂದು ಕ್ವಶನ್ ಪೇಪರ್ ಹಾಕ್ತೀನಿ ನಿಮಗೆ, ಇದು 1ನೇ ಕ್ವಶನ್ ಪೇಪರು. ಇದ್ರ ಮೇಲೆ ಇನ್ನೊಂದು ಹಾಕ್ತೀನಿ. ಸೊ ಅಲ್ಲಿ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಕ್ವಶನ್ ಬರ್ತದೆ ಅಂತ ನೋಡ್ಕೊಳ್ಳಿ. ಈಗ ಅಲ್ಲಿ ಕನ್ನಡ ಇಂಗ್ಲೀಷ್ ಅವು ಕೂಡ ಹಾಕಿರ್ತೀನಿ ಚಾನಲ್ಲಿ. ಸೊ ಇನ್ನೂ ಕೂಡ ನೋಡ್ಕೊಂಡಿಲ್ಲ, ತಪ್ಪದೆ ನೋಡ್ಕೊಳ್ಳಿ. ಸೊ ಇದೇ ರೀತಿ ಪ್ಯಾಟರ್ನ್ ಇರ್ತದೆ, ತುಂಬ ಡಿಫ್ರೆಂಟ್ ಇರೋದಿಲ್ಲ. ಸೊ ಏನು 1 ಮಾರ್ಕ್ಸು, ಮಲ್ಟಿಪಲ್ಲು, ಅಂದರೆ ಡೂ ಆಸ್ ಡೇಟಲ್ಲಿ ಎಲ್ಲ ಬರ್ತವೆ, ಮಲ್ಟಿಪಲ್ ಬರ್ತವೆ. ಹೆಚ್ಚಾಗಿ ಡೂ ಆಸ್ ಡೇಟಲ್ಲಿ ಮಲ್ಟಿಪಲ್ ಬರ್ತವೆ. ಓಕೆ, ಸೊ ನಿಮಗೆ ಕ್ವಶನ್ ಟೈಮ್ ಕೂಡ ಕೇಳ್ಬೋದು, ಹೇಳೋಕ್ಕಾಗಲ್ಲ, ಕೇಳೋರು ಕೇಳ್ಬೋದು. ಸೊ ಆಮೇಲೆ 2 ಮಾರ್ಕ್ಸು, ನಂತರ 2 ಮಾರ್ಕ್ಸ್ ಹೆಚ್ಚಾಗಿ ಕ್ವಶನ್ ಕೇಳ್ತಾರೆ ನಿಮಗೆ. 2 ಮಾರ್ಕ್ಸ್ 4 ಕೇಳ್ತಾರೆ, ಟೋಟಲಾಗಿ 8 ಮಾರ್ಕ್ಸು. ನಂತರ 4 ಕ್ವಶನ್ದು ಪೊಯಮ್ ಕೇಳ್ತಾರೆ. ಸೊ ಈ ರೀತಿ 20 ಮಾರ್ಕ್ಸ್ ಕೇಳ್ಬೋದು. ಅಥವಾ ಕೆಲವೊಂದ್ಸಲ ಅವರು 2 ಮಾರ್ಕ್ಸ್ ಕಡಿಮೆ ಕೊಟ್ಟುಬಿಟ್ಟು 1 ಮಾರ್ಕ್ಸ್ ಜಾಸ್ತಿ ಕೊಡ್ತಾರೆ, ಈ ರೀತಿ ಮಾಡ್ತಾರೆ. ಬಟ್ ಇಂಪಾರ್ಟೆಂಟು ಇಷ್ಟನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಫ್ರೆಂಡ್ಸ್ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್. ಕಮೆಂಟ್ ಕೂಡ ಮಾಡಿ ನಿಮಗೆ ಎಷ್ಟು ಬೇಕಂತ.